ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶ್ರೀಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಮುತ್ತು ಅಪ್ಪ ಸೈಕಲಲ್ಲಿ ಅಲ್ಲೆಲ್ಲೋ ಕೇಳ್ಕೊಂಡು ಬಂದಿರ್ತಾರೆ ರೌಡಿಗಳು. ಅವ್ರನ್ನ ಕರ್ಕೊಂಡು ಮುತ್ತು ಮನೆ ತೋರಿಸಿ ಅಂತ ಹೇಳ್ತಾರೆ. ತೋರ್ಸೋಕ್ಕೆ ಅಂತ ಕರ್ಕೊಂಡು ಬಂದಿರ್ತಾನೆ. ಕರ್ಕೊಂಡು ಬಂದು ಮನೆ ತೋರಿಸ್ತಾನೆ, ಇದೇ ಮುತ್ತು ಮನೆ ನೋಡಿ ಅಂತ ಹೇಳ್ಬಿಟ್ಟು. ಆಗ ಮುತ್ತು ಮುತ್ತು ಬಾಯಿಲಿ ಅಂತಾನೆ. ಆವಾಗ ಯಾರಪ್ಪ ಏನಪ್ಪ ಅಂತಾನೆ. ಯಾರೋ ಕೇಳ್ಕೊಂಡು ಬಂದಿದ್ದಾರೆ ನೋಡ್ಬಾ ಅಂತ. ಸರಿ ಬಂದು ನೋಡ್ತಾನೆ, ನೆನ್ನೆ ಇದ್ದಂಥ ರೌಡಿಗಳಯ್ಯ ಚೆನ್ನಾಗಿ ಬೆಂಡೆತ್ತು ಬಂದಿರ್ತಾನೆ. ಆದರೂ ಕೂಡ ಮನೆ ಹುಡ್ಕೊಂಡು ಬಂದಿದ್ದಾರೆ. ಇವನೇ ಹೊಡೆದಿದ್ದು, ನನಗೆ ಇವನೇ ಹೊಡೆದಿದ್ದು ಅಂತ ಹೇಳ್ಬಿಟ್ಟು ತೋರಿಸ್ತಾ. ಅದಕ್ಕೆ ಮುತ್ತು ಹೇಳ್ತಾನೆ, ಆಯಿತು ಅದು ನೆನ್ನೆಗೆ ಆಗೋಯ್ತು, ಈಗ ಸುಮ್ಮನೆ ಹೋಗಿ ಸುಮ್ಮನೆ ಯಾಕೆ ಗಲಾಟೆಗಳು ಅಂತ ಹೇಳ್ತಾನೆ. ಇವ್ನು ಕತೆ ಕೇಳಕ್ಕೆ ಬಂದಿಲ್ಲ, ಹಿಡ್ಕೊಂಡು ತದಕ್ರೋ ಸರಿಯಾಗಿ ಅಂತ ಅಂದ್ಬಿಡ್ತಾನೆ. ನನ್ನ ತಮ್ಮಗೆ ಹೊಡೆದವನು ಇವನ್ನ ಸುಮ್ಮನೆ ಬಿಡಬೇಕಾ, ಕೊಟ್ಟರೋ ಸರಿಯಾಗಿ ಒದೇನ ಅಂತೇಳಿ. ಅವರು ತತ್ವ 4 ಜನ ಇರ್ತಾರ. ಅವನು ಹೇಳೋದೇ ತಡ ಏನು ಮೇಲ್ ಬಿದ್ದು ಹೊಡೆಯೋಕ್ಕೆ ಹೋಗ್ತಾರೆ. ಹೊಡೆಯೋಕ್ಕೆ ಹೋದ ತಕ್ಷಣ ಸಿಟ್ಟು ಬಂದುಬಿಡುತ್ತೆ ಮುತ್ತಿಗೆ ಸಿಟ್ಟು ಬಂದು ಅವ್ರ ಅಪ್ಪನೂ ಅಷ್ಟೇ, ಅವ್ರ ಅಪ್ಪನೂ ಹೊಡೆಯೋಕ್ಕೆ ಹೋಗ್ತಾನೆ. ಆಮೇಲೆ ಅವ್ರ ಅಪ್ಪ ಆಗಲ್ಲ, ವಯಸ್ಸಾಗಿದೆ. ಹಾಗಾಗಿ ಆಮೇಲೆ ಒಳಗಡೆಯಿಂದ ಕಂಟಿ ಮತ್ತು ಹರಿ ಇಬ್ಬರು ಓಡಿ ಬರ್ತಾರೆ. ಓಡಿ ಬಂದು ಸರಿಯಾಗಿ ಹೊಡಿತಾರೆ. 3 ಜನಕ್ಕೂ ಚೆನ್ನಾಗಿ ಹೊಡೆದು ಬಿಡ್ತಾರೆ. 4 ಜನ ಸೇರಿಕೊಂಡು ಹೊಡೆದು ಹಣ್ಗಾಯಿ ನೀರ್ಗಾಯಿ ಮಾಡಿ ಹಾಕ್ಬಿಡ್ತಾರೆ. ಆವಾಗ ಅವರು ಬಿದ್ನ ಅಂತ ಓಡೋಕ್ಕೆ ಹೋಗ್ತಾರೆ. ಅಲ್ಲ ನೋಡಿದ್ರೆ ಮುತ್ತು ಸಾಫ್ಟು ಮೆತ್ತಗೆ ಅಂದ್ಕೊಂಡಿದ್ದು, ಆದರೆ ಈ ರೀತಿ ಮುತ್ತು ಹೊಡಿತಾನೆ ಅಂತ ನಮಗೆ ಗೊತ್ತಿರಲಿಲ್ಲ. ನನ್ನ ತಮಗೆ ಹೊಡೆದಿದ್ದಾನಲ್ಲ ಅವನು ಅಂತ ರೌಡಿ ಕೇಳ್ತಾ ಇರ್ತಾನೆ. ಅದಕ್ಕೆ ಹರಿ ಹೇಳ್ತಾನೆ, ಮುತ್ತು ಮಾತಿಗೆ ಅಷ್ಟೇ ಮುತ್ತು ಒಂದು ಸಲ ಏನಾದ್ರು ಗರಿ ಬಿಚ್ಚಿದ್ರೆ ಸರಿ ಕೊಡ್ತಾನೆ ಮುತ್ತು ಅದೇನಾ ಅಂತೇಳಿ ಬೈತಾರೆ ಇಬ್ಬರೂ ಕಂಟಿನ್ಯೂ ಅವನು. ಆಮೇಲೆ ಅಲ್ಲಿ ನೆನೆ ಕಾಡಲ್ಲಿ ಅವ್ರನ್ನಿಬ್ಬರನ್ನ ಅಟ್ಯಾಕ್ ಮಾಡಿ ಅವರು ಎಲ್ಲೆಲ್ಲಿ ಓಡ್ತಾರೆ ಅಲ್ಲೆಲ್ಲ ಓಡೋಗಿ ಅಟ್ಯಾಕ್ ಮಾಡಿ ಅಲ್ಲೆಲ್ಲ ಸರಿಯಾಗಿ ವಧೆ ಕೊಟ್ಟಿರ್ತಾನೆ. ವಧೆ ಕೊಟ್ಟು ಮಹಿಮನ ಅವನು ಬಚಾವ್ ಮಾಡೋದೇ ಕಷ್ಟ ಆಯಿತು. ಮಹಿಮ ಬೇಕು ಒಟ್ಟಿಗೆ ಅವರಿಗೆ. ಮುತ್ತು ಹತ್ರ ಜಗಳ ಅಲ್ಲ, ಮಹಿಮ ಹುಡುಗಿ ಬೇಕು ಅವರಿಗೆ. ಅದಕ್ಕೋಸ್ಕರ ಅವರು ಆ ಥರ ಇದು ಮಾಡ್ತಿರ್ತಾರೆ. ಆ ಸೇಡ್ ಇಟ್ಕೊಂಡು ಇವತ್ತು ಮುತ್ತು ಮನೆಗೆ ಬಂದು ಅಲ್ಲೂ ವಧೆ ತಿನ್ನಕ್ಕೆ ಬಂದಿದ್ದಾರೆ. ಸರಿ ಕೊಡ್ತಾರೆ. 3 ಜನ ಸೇರಿಕೊಂಡು ವಧೆ ಅಷ್ಟಿಷ್ಟು ಕೊಡಲ್ಲ. ತಿರುಗಿ ನೋಡ್ದಂಗೆ ಓಡ್ಬೇಕು. ಟೈರು ಗೀರು ಎಲ್ಲ ತಾಗಂಡು ಚೆನ್ನಾಗಿ ತದಕಾಕ್ಬಿಟ್ಟಿರ್ತಾರೆ. ಆಗ ಅದಕ್ಕೆ ಅವಾಗಲೇ ಸುಮ್ಮನಾಗಿದ್ದರೆ ಆಗಿರೋದು. ನಿನ್ನೆ ತಾನೇ ವಧೆ ತಿಂದಿದ್ರು ಚೆನ್ನಾಗಿ, ಅಲ್ಲೇ ಸುಮ್ಮನಾಗಿದ್ರು ಆಗಿರೋದು. ಇವತ್ತು ಮನೆಗೆ ಹುಡ್ಕೊಂಡು ಬಂದು ಮನೇಲೂ ವಧೆ ತಿಂತಾರೆ. ಆವಾಗ ಅವರಿಗೆಲ್ಲ ವಧೆ ಕೊಟ್ಟು ಕಳಿಸಿ ಆದಮೇಲೆ ಹರಿ ಕೇಳ್ತಾನೆ, ಮುತ್ತು ಅಣ್ಣ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ನಿನಗೆ? ನೀನು ನೋಡಿದ್ರೆ ಸಾಫ್ಟು ಅಂದ್ಕೊಂಡಿದ್ದೆ, ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ಅಂತ. ಆಮೇಲೆ ಅವನೇನು ಮಾತಾಡಲ್ಲ, ಸುಮ್ಮನೆ ನಾಚಿಕೊಂಡಂಗೆ ಸುಮ್ಮನೆ ನಿಂತ್ಕೊತಾನೆ. ಕಂಟಿನ್ಯೂ ಅಷ್ಟೇ ಕೇಳ್ತಾನೆ, ನಿನಗಿಷ್ಟು ಧೈರ್ಯ ಎಲ್ಲಿಂದ ಬಂತು ಮುತ್ತು ಅಣ್ಣ? ನೀನು ಏನೂ ಇದೇ ಮಾಡ್ತಿರ್ಲಿಲ್ಲ ಯಾವಾಗಲೂ ಅಂತ. ಆಮೇಲೆ ಮತ್ತು ಸುಮ್ಮನೆ ನಿಂತ್ಕೋತಾನೆ. ಅದೇ ಮತ್ತೆ ಅವ್ರವ್ರ ಬುಡಕ್ಕೆ ಬಂದಾಗಲೇ ಅದು ಗೊತ್ತಾಗೋದು. ಮಹಿಮನ ಅಲ್ಲಿ ಚುಡಾಯಿಸಿಲ್ಲ ಅಂದರೆ ನಿಂಗೆ ಅಷ್ಟೊಂದು ರೋಷನೇ ಬರ್ತಿರ್ಲಿಲ್ಲ. ಮಹಿಮನ ಚುಡಾಯಿಸೋ ಹೊತ್ತಿಗೆ ತಾನೇ ನಿಂಗೆ ಇಷ್ಟೊಂದು ರೋಷ ಬಂದಿದ್ದು. ಸರಿ ಒಳ್ಳೆಯದೇ ಆಯಿತು ಬಿಡು ಅಂತೇಳಿ ಚೆನ್ನಾಗಿ ಹೊಡೆದ್ಬಿಡ್ತಾನೆ. ಮೂತಿನೂ ನೋಡಲ್ಲ, ಆ ಥರ ತೆಗೆದ್ಬಿಡ್ತಾನೆ ಸರಿಯಾಗಿ. ಅದು ನೋಡಿ ಅವರಿಬ್ಬರು ಶಾಕ್ ಆಗ್ತಾರೆ, ಅಣ್ಣ ತಮ್ಮ ಹರಿನೂ ಮತ್ತು ಕಂಟಿನೂ. ಅಪ್ಪಂಗೂ ಶಾಕ್ ಆಗುತ್ತೆ, ಇಷ್ಟು ಕೋಪ ಬರುತ್ತಲ್ಲ ಮುತ್ತುಗೆ. ನಾವು ನೋಡಿದ್ರೆ ಮುತ್ತು ಸಾಫ್ಟ್ ಅಂದ್ಕೊಂಡಿದ್ದು, ಇಷ್ಟು ಸ್ಟ್ರಾಂಗ್ ಇದ್ದಾನಲ್ಲ ಅಂಥೇಳಿ. ಹಾಗೆ ಆಮೇಲೆ ಚೆನ್ನಾಗಿ ಹೊಡೆದು ಅಲ್ಲಿ ನಿನ್ನೆ ಏನಾಯಿತು ಅಂದರೆ ಚೆನ್ನಾಗಿ ಹೊಡಿತಿದ್ನೋ ಆ ಸಿಟ್ಟಲ್ಲಿ ಮಹಿಮ ಹೋಗಿ ಅವನ್ನ ಹಿಂಗೆ ಅಂದಿದ್ದಕ್ಕೆ ಯಾರದು ಜೋರಾಗಿ ಕಿರ್ಚಿಬಿಡ್ತಾನೆ. ಆವಾಗ ಮಹಿಮ ಎದ್ರುಕೊಂಡು ಅವನ್ನ ತಪ್ಕೊಂಡ್ಬಿಡ್ತಾಳೆ. ಆ ಹೆದ್ರಿಕೆಯಿಂದ ಅವಳಿನ್ನೂ ಶಾಕಿಂದ ಆಚೆನೇ ಬಂದಿರಲ್ಲ. ಆದರೆ ಈ ಕಡೆ ಬಂದು ಮತ್ತೆ ಗಲಾಟೆ ಮಾಡೋಕ್ಕೆ ಬಂದಿದ್ದಾರೆ. 3 ಜನ ಸೇರಿಕೊಂಡು ಅವನು ಅವರ ಅಣ್ಣನ್ನು ಕರ್ಕೊಂಡು 4 ಜನನೂ ಗಲಾಟೆ ಮಾಡೋಕ್ಕೆ ಬಂದಿದ್ದಾರೆ. ಗಲಾಟೆ ಮಾಡೋಕ್ಕೆ ಮನೆ ಹತ್ರ ಬಂದರೆ ಬಿಡ್ತಾರಾ? ಅಲ್ಲಿ ಒಬ್ಬನೇ ಅಷ್ಟೊಂದು ಜನಕ್ಕೆ ಹೊಡೆದು ಬಂದಿದ್ದಾನೆ ಅಂದರೆ ಇಲ್ಲಿ 3 ಜನ ಇರ್ತಾರೆ. 3 ಜನ ಬಿಟ್ಬಿಡ್ತಾರೆ. ಇನ್ನೂ ಒಬ್ಬ ತಮ್ಮ ಮೈ ಇಲ್ಲ, ಅವನೆಲ್ಲೋಗಿದ್ದಾನೋ ಗೊತ್ತಿಲ್ಲ. ಅವನು ಮತ್ತು ಚಂದನ ಇದ್ರೂ ಚೆನ್ನ ಬಾರಿಸೋಳು, ಅದನ್ನು ಸಖತ್ತಾಗಿ ಕೊಡ್ತಾಳೆ ಅವಳು. ಏನು
ಸಖತ್ತಾಗಿ ಕೊಡ್ತಾಳೆ ವಧೆನ. ಆದರೆ ಹೇಳಿ ವಾರ್ನಿಂಗ್ ಮಾಡಿ ಕಳಿಸ್ತಾರೆ, ಇನ್ನೊಂದು ದಿವಸ ಏನಾರ ಗಲಾಟೆ ಈ ಥರ ಬಂದರೆ ನಿಮ್ಮ ಸುಮ್ಮನೆ ಬಿಡೋಕ್ಕಿಲ್ಲ. ಫಸ್ಟೇ ಹುಡುಗಿನ ಚುಡಾಯಿಸೋಕೆ ಬಂದಿದ್ದು ಅಲ್ಲದೇ ಪುನಃ ಬಂದು ಇಲ್ಲಿ ಗಲಾಟೆ ಮಾಡೋಕ್ಕೆ ಬಂದಿರ ನನ್ನ ಮಕ್ಕಳ, ಬನ್ನಿ ಇಲ್ಲಿ ನೀವು ಅಂತ ಹೇಳ್ಬಿಟ್ಟು ಸರಿಯಾಗಿ ವಧೆ ಕೊಟ್ಬಿಡ್ತಾನೆ. ಅಷ್ಟು ಕೊಟ್ಟರು ಅವರಿಗೆ ಮಾನ ಮರ್ಯಾದೆಯೇ ಇಲ್ಲ. ಅಲ್ಲಿ ಅಷ್ಟೊಂದು ವಧೆ ತಿಂದು ಮತ್ತೆ ಇಲ್ಲಿ ಬಂದಿದ್ದಾರೆ ಅಂದರೆ ನೋಡಿ, ಅವ್ರು ಇನ್ನಿಷ್ಟು ಬಂಡ್ರು ಇರಬೇಡ, ಅಷ್ಟು ಮಾನ ಮರ್ಯಾದೆನೇ ಬೇಡವಾ ಅವರಿಗೆ? ಹಿಂಗೆ ಬರ್ತಾರ ಯಾರಾದರೂ? ಹೆಣ್ಮಕ್ಳಿಗೆ ಸೇಫ್ ಅನ್ನೋದೇ ಇಲ್ಲ ಅಂತ ಕಾಣುತ್ತೆ. ಎಲ್ಲೋದ್ರೂ ಹೆಣ್ಮಕ್ಳು ಚುಡಾಯಿಸೋರೇ ಜಾಸ್ತಿ ಆಗಿರ್ತಾರೆ ಯಾವಾಗ ನೋಡಿದ್ರೂ. ಆದ್ದರಿಂದ ಚೆನ್ನಾಗಿ ವಧೆ ಕೊಡ್ತಾನೆ. ಅವ್ರ ಅಪ್ಪನೂ ಬಿಡಲ್ಲ, ಅವ್ರ ಅಪ್ಪನೂ ಚೆನ್ನಾಗಿ ವಧೆ ಕೊಡ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.